ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಕಥಾರೂಪೇಣ ಯಾ ವಿದ್ಯಾ ಶಾಶ್ವತಿ ಸಜ್ಜನಾ ಸುಧಾ ಅನ್ಯಥಾ ಧನದಾಹೇನ ಭ್ರಷ್ಟಾಚಾರೇ ವಿನಾಶನಂ. ಎಜುಕೇಷನ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ಸ್ಟೋರೀಸ್ which will be considered for a long time. Otherwise, educated will be useless for noble work or nobility. ವಿದ್ಯೆ ಯಾವಾಗಲೂ ಕಥೆಯ ರೂಪದಲ್ಲಿದ್ದಾಗ ಅನೇಕ ದಿನಗಳ ಕಾಲ, ಅನೇಕ ವರ್ಷಗಳ ಕಾಲ ವಿದ್ಯಾರ್ಥಿಗಳ ಮನದಾಳದಲ್ಲಿ ಅಮೃತದಂತೆ ಧಾರಾಕಾರವಾಗಿ ಹರಿಯುತ್ತಾ ಇರುತ್ತದೆ. ಅಲ್ಲದಿದ್ದರೆ ಅದು ಧನದಾಹಕ್ಕೋ ಅಥವಾ ಭ್ರಷ್ಟಾಚಾರಕ್ಕೋ ಅಥವಾ ಯಾವುದೇ ವಿನಾಶಕ್ಕೋ ದಾರಿ ಮಾಡಿಕೊಡುತ್ತದೆ. ಏಕೆಂದರೆ ಅದನ್ನು ಲಾಭಕ್ಕೋಸ್ಕರ ಹೇಳಿಕೊಟ್ಟಿರುವುದರಿಂದ ಅದು ಕಥೆಯಿಲ್ಲದೆ ವ್ಯಥೆಯಾಗಿ ಜೀವನದಲ್ಲಿ ತೊಂದರೆ ಕೊಡುತ್ತದೆ. ಕರ್ತವ್ಯಂ ಗುರುಪೀಠಾನಾಂ ನಿಯಮಾಚರಣಂ ಸದಾ ಮತಾಂತರ ಮದೋತ್ಕರ್ಷಂ ಮೌನದಾಕ್ಷಿಣ್ಯ ಕಾರಣಂ. The duty of Swamijis or sages is to protect the devotees. Otherwise, the devotees will be converted into other religion. Very simple. They have to protect the interest of the devotees. ಕರ್ತವ್ಯಂ ಗುರುಪೀಠಾನಾಂ, ಗುರುಪೀಠಗಳ ಕರ್ತವ್ಯ ಏನು, ನಿಯಮ ಏನು, ಶಾಸ್ತ್ರ ಏನು, ರೂಲ್ಸ್ ಏನು ಕರೆಕ್ಟಾಗಿ ಸರಿಯಾಗಿ ಜನರಿಗೆ ತಿಳಿ ಹೇಳಿ ಅವರನ್ನು ಸರಿದಾರಿಗೆ ತರುವಂತೆ ಮಾಡಬೇಕು. ಅಲ್ಲದಿದ್ದರೆ ಮತಾಂತರಿಗಳು ಮತಾಂತರದ ಮತೋತ್ಕರ್ಷದಿಂದ ದುಡ್ಡಿನ ಆಸೆಗಾಗಿ ಎಲ್ಲ ಡಿವೋಟಿಗಳು ತಮ್ಮ ಧರ್ಮವನ್ನು ಬಿಟ್ಟು ಬೇರೆ ಕಡೆ ಹೋಗುತ್ತಾರೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಗುರುಗಳು ಮೌನವಾಗಿರುವುದು ಮತ್ತು ನಮಗೇಕೆ ಎಂದು ದಾಕ್ಷಿಣ್ಯ ಮಾಡುವುದೇ ಮುಖ್ಯ ಕಾರಣವಾಗಿದೆ. ಗುರುಪೀಠೆ ಸ್ವಸಂಸ್ಕಾರ ಭೋಗಾಹಾರೇ ನ ಸಾಧ್ಯತೆ. ಸಂಚಾರಿ ಜನತಾ ಮಧ್ಯೆ ದ್ವಂದ್ವಾಚಾರಂ ವಿನಾಶೀಯ. ಈಟಿಂಗ್ ಫ್ರೂಟ್ ಸಲಾಡ್ and enjoying is not the duty of Swamiji. Instead, they have to wander to every devotees and abolish their mistakes if they have. ಗುರುಪೀಠೆ ಸ್ವಸಂಸ್ಕಾರ, ಗುರುಪೀಠದಲ್ಲಿ ಅವರವರ ಸಂಸ್ಕಾರ ಏನು ಅಂತಂದರೆ ಭೋಗಾಹಾರ, ಭೋಗ ಮಾಡೋದು, ಮಜಾ ಮಾಡೋದು, ಚೆನ್ನಾಗಿ ತಿನ್ನೋದು, ಫ್ರೂಟ್ ಸಲಾಡ್ ತಿನ್ಕೊಂಡು ಮಜಾ ಮಾಡಿಕೊಂಡಿರುವುದು. ಇದರಿಂದ ಗುರುಪೀಠ ಶಾಶ್ವತವಾಗಿರಲು ಸಾಧ್ಯವಿಲ್ಲ. ಏನೋ ಪೂರ್ವಿಕರ ಪುಣ್ಯದಿಂದ ಸ್ವಲ್ಪ ದಿವಸ ನಡೆಯುತ್ತೆ ಬಿಟ್ಟರೆ ಸ್ವಾರ್ಥದಿಂದ, ಭೋಗದಿಂದ ಗುರುಪೀಠವನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ. ಹಾಗಾದರೆ ಏನು ಮಾಡಬೇಕು? ಸಂಚಾರಿ ಜನತಾ ಮಧ್ಯೆ, ಜನರ ಮಧ್ಯೆ ಹೆಚ್ಚಾಗಿ ಓಡಾಡುತ್ತಿರಬೇಕು. ಅವರ ಕಷ್ಟ ದುಮ್ಮಾನಗಳನ್ನು, ಅವರ ಗೋಳುಗಳನ್ನು, ನೋವುಗಳನ್ನು ಪರಿಹರಿಸಲು ಪ್ರಯತ್ನಿಸಬೇಕು. ಮತ್ತು ವೈದಿಕಾಚಾರದಲ್ಲಿ ಸಮಸ್ಯೆಗಳಿದ್ದರೆ ಅದನ್ನು ಪರಿಹರಿಸಿಕೊಡಬೇಕು. ದ್ವಂದ್ವಾಚಾರಗಳಿದ್ದರೆ ಅದನ್ನು ಪರಿಹರಿಸಿ ಆ ಮೂಲಕ ಪೀಠದ ಘನತೆಯನ್ನು ಎತ್ತಿ ಹಿಡಿಯಬಹುದು. ವೀಥಿ ಉತ್ಸವ ಸಂದರ್ಭೆ ಧ್ಯಾನ ಭಕ್ತಿ ದಿವಂಗತೆ ಪರಂತು ವನಿತಾ ವಿತ್ತಂ ಕಾಮಕ್ರೋಧಾದಿ ದುರ್ದಶ. Nowadays, during the road procession, the dedication to devotion is almost dead. Then what else remaining? It is only the lust and greed, ego, jealousy, cruelty, etc. Exaggeration of all this. ವೀಥಿ ಉತ್ಸವ ಸಂದರ್ಭೆ, ಬೀದಿಯಲ್ಲಿ ಉತ್ಸವಗಳು, ದೇವರನ್ನು ಹೊತ್ತು ಬರುವ ಉತ್ಸವಗಳು ಧ್ಯಾನ ಭಕ್ತಿ ಜಪಧ್ಯಾನಗಳಲ್ಲಿ ಇರದೆ ಅವೆಲ್ಲ ಸತ್ಯ ಹೋಗಿಬಿಟ್ಟಿರುತ್ತಾರೆ. ಕೇವಲ ಕೆಟ್ಟದಾಗಿ ಹಾಡುಗಳನ್ನು ಹಾಕಿಕೊಂಡು ಮೈಕಾಸುರನ ಕಾಳಗ ಮಾಡಿಕೊಂಡು ಭಕ್ತಿ ಇಲ್ಲದೆ ತೋರಿಕೆಯಿಂದ ಮಾಡುತ್ತಿರುತ್ತಾರೆ. ಏನೇನಿರುತ್ತೆ ಅಂತಂದರೆ
ಪರಂತು ವನಿತಾ ವಿತ್ತಂ, ಯಾವ ಹುಡುಗಿರು ಎಲ್ಲಿದ್ದಾರೆ ಅಂತ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ವಿತ್ತಂ, ಯಾರು ಜಾಸ್ತಿ ದುಡ್ಡು ಕೊಡ್ತಾರೆ, ಯಾರು ಹಣ ಕೊಡ್ತಾರೆ ಅನ್ನೋದನ್ನ ನೋಡ್ತಾರೆ. ಅದ್ರ ಜೊತೆಗೆ ಕಾಮಕ್ರೋಧಗಳಿಂದ ತುಂಬಿ ತುಳುಕ್ತಾ ಇರುತ್ತೆ. ಅದು ಉತ್ಸವ ಅನ್ನೋದಕ್ಕಿಂತ ಸಮಸ್ಯೆಯ ರಾಶಿಯನ್ನು ಹೊತ್ತೊಯ್ಯುತ್ತಿರುವ ಮರಣಮೃದಂಗ ಎಂದು ಅನಿಸುತ್ತದೆ. ಇದೇ ಇಂದಿನ ದೇವರ ಹೆಸರಿನಲ್ಲಿ ನಡೆಯುವ ದುರ್ದಶೆ. ಸ್ವಧನೆ ಕರ್ಮ ಕರ್ತವ್ಯ ಗಣೇಶೋತ್ಸವ ಸಂಭ್ರಮಂ. ಭಜನೆ ಕೀರ್ತನೆ ಧ್ಯಾನೆ ಮಗ್ನ ಸದಾ ಸನಾತನಿ. ಇಫ್ ಯು ಆರ್ ಎ ರಿಯಲ್ ಡಿವೋಟಿ or Sanatani, you have to spend your own money and say songs, bhajans, and go chanting without your mic. ಸ್ವಧನೆ ಧರ್ಮ ಕರ್ತವ್ಯ. ಏನಾದರೂ ನಿನಗೆ ದೇವರಲ್ಲಿ ನಂಬಿಕೆ ಇದ್ದರೆ, ಗಣೇಶೋತ್ಸವ ಮಾಡಬೇಕು ಎನಿಸಿದರೆ ಅದನ್ನು ನಿನ್ನ ಸ್ವಂತ ದುಡಿಮೆಯಿಂದ ಮಾಡು. ಯಾರ್ಯಾರ ಹತ್ರ ಹೋಗಿ ತೊಂದರೆ ಕೊಟ್ಟು ಭಿಕ್ಷೆ ಬೇಡಿ ಹಣವನ್ನು ಸಂಪಾದಿಸಿ ತಂದು ಇಲ್ಲಿ ದೊಡ್ಡದಾಗಿ ಎಲ್ಲರ ಮುಂದ್ಗಡೆ ಹೇಳ್ಕೊಳ್ಳೋದಕ್ಕೆ ಗಣೇಶೋತ್ಸವ ಮಾಡಬೇಡ. ಇನ್ನೇನು ಮಾಡಬೇಕು? ಮೈಕ್ ಹಾಕ್ಕೊಂಡು ಕುಣಿಯೋದಲ್ಲ, ಭಜನೆಗಳನ್ನು ಮಾಡಬೇಕು, ಕೀರ್ತನೆಗಳನ್ನು ಹೇಳಬೇಕು, ಧ್ಯಾನ ಮಾಡಬೇಕು, ಮೆಡಿಟೇಷನ್ ಮಾಡಿಕೊಡಬೇಕು, ದೇವರ ಬಗ್ಗೆ ಒಲವು ಬರುವಂತೆ ಹೆಚ್ಚಿನ ಶ್ರಮ ವಹಿಸಬೇಕು. ಹೀಗೆಲ್ಲ ಯಾವಾಗಲೂ ಮಾಡುತ್ತಿದ್ದರೆ ಅವನನ್ನು ಸನಾತನಿ ಎನ್ನುತ್ತಾರೆ. ಇಲ್ಲದಿದ್ದರೆ ಅವನು ದೊಡ್ಡ ರಾಕ್ಷಸನಾಗಿ ಸನಾತನ ಸಂಸ್ಕಾರವನ್ನು ನಾಶ ಮಾಡೋದಕ್ಕೆ ಹುಟ್ಟಿ ಬರುತ್ತಾನೆ. ಜನಾಕರ್ಷಣಮುದ್ದೇಶ್ಯಂ ಕುರ್ವಂತಿ ವೀಥಿರುತ್ಸವಂ ವಿನಾ ವೇದ ಪ್ರಕಾರೇಣ ಮನ ಮಾಲಿನ್ಯ ಸಾಧನಂ. ವಿ ಮೇಕ್ ರೋಡ್ ಪ್ರೊಸೆಷನ್ to attract people psychologically, but not to chant original Vedas, and they ruin the psychological aspects of the society. ಜನಾಕರ್ಷಣ ಉದ್ದೇಶಂ, ಜನರನ್ನು ಆಕರ್ಷಣೆ ಮಾಡುವ ಉದ್ದೇಶಕ್ಕಾಗಿ ವೀಥಿರುತ್ಸವಂ, ಬೀದಿ ಉತ್ಸವಗಳನ್ನು ಮಾಡುತ್ತಾರೆ. ವಿನಾ ವೇದ ಪ್ರಕಾರೇಣ, ಒಂದು ಅಕ್ಷರವೂ ವೇದದ ಪ್ರಕಾರಗಳಲ್ಲಿರುವುದಿಲ್ಲ. ಒಂದು ಶ್ಲೋಕ ಅಂತೂ ಇರುವುದೇ ಇಲ್ಲ, ವೇದಗಳ ಮಂತ್ರ ಪಠನ ಇರುವುದೇ ಇಲ್ಲ. ಕೇವಲ ಡಂಬಾಚಾರ, ಮನಮಾಲಿನ್ಯ ಸಾಧನಂ. ಇದರಿಂದ ಮನಸ್ಸು ಗಬ್ಬೆದ್ದು ಬಗ್ಗಡಾಗುತ್ತದೆ ಹೊರತು ಭಗವಂತನ ಸಾಕ್ಷಾತ್ಕಾರದ ಕಡೆಗೆ ಹೋಗಲು ಸಾಧ್ಯವಿಲ್ಲ. ಎಲ್ಲ ಕೇವಲ ನಾಟಕ. ಕುಕರ್ಮೇಣಾವೃತ ಜೀವಿ ಕುಜನ್ಮೆ ಅಂಕುರಿಷ್ಯತಿ. ಜನ್ಮಾದಾರಬ್ಧ ದುರ್ಬುದ್ಧಿ ಕಾಲಮಾರ್ಗೇ ಪ್ರಕಾಶತಿ. ವಿ ಗೆಟ್ ದ ಬರ್ತ್ ಬೇಸ್ಡ್ ಆನ್ our own actions, suffering exposed during the time passes, like scenery on the road. Whenever we go nearer, then only we can see the scenery. Otherwise scenery will be there, road will be there, we will be there. But when we see that, when we go nearer to that, depends upon the time and process. ಕುಕರ್ಮೇಣಾವೃತ ಜೀವಿ, ಕೆಟ್ಟ ಕರ್ಮದಿಂದ ತುಂಬಿದಂತಹ ಯಾವ ಮನುಷ್ಯ ಜನ್ಮವೂ ಕುಜನ್ಮೆ ಅಂಕುರಿಷ್ಯತಿ, ಪುನಃ ಕೆಟ್ಟ ಜನ್ಮದಲ್ಲಿಯೇ ಹುಟ್ಟುತ್ತಿರುತ್ತೇವೆ. ಇದು ನಾವು ಮಾಡಿದ ನಾವೇ ಸ್ವಂತವಾಗಿ ಮಾಡಿಕೊಂಡ ಜನ್ಮದಿಂದ ಬಂದಂತಹ ದುರ್ಬುದ್ಧಿಯಾಗಿರುತ್ತದೆ. ಈ ಎಲ್ಲ ಪಾಪಶೇಷಗಳನ್ನು ನಾವು ಅನುಭವಿಸಲೇಬೇಕು. ಹುಟ್ಟಿನಿಂದ ಆರಂಭವಾದ ಸಮಸ್ಯೆಗಳು ಆ ದಿನಕ್ಕೆ ಕಾಣದಿದ್ದರೂ ಮರುದಿನ ಅದು ಕಾಲಮಾರ್ಗದಲ್ಲಿ ನಡೆದಂತೆ ಎದ್ದು ಕಾಣಲು ಆರಂಭಿಸುತ್ತವೆ. ಹೀಗೆ ಕುಜನ್ಮದಿಂದ, ಕುಕರ್ಮದಿಂದ ನಮ್ಮ ಸಮಸ್ಯೆಗಳು ಪುನಃ ಜನ್ಮಾಂತರಗಳಲ್ಲಿ ಎದ್ದೆದ್ದು ಕುಣಿಯುತ್ತವೆ. ಎಚ್ಚರವಿರಬೇಕು. ಕಾಮಕ್ರೋಧಾದಿ ದೇಹೇನ ಕುಕರ್ಮೆ ಧಾವತಿ ಸದಾ. ಆಶಾಪಾಶೇನ ಸಂಬದ್ಧ ಜನ್ಮ ಜನ್ಮೇ ಸರೋದತಿ.
We do mistake and encircle with rebirth frequently due to our own lust and greed. ಕಾಮಕ್ರೋಧಾದಿ ದೇಹೇನ, ಕಾಮ ಕ್ರೋಧಗಳ ಈ ದೇಹದಿಂದ ದೇಹವು ಪುನಃ ಕುಕರ್ಮ ಕೆಟ್ಟ ಕೆಲಸವನ್ನೇ ಮಾಡಲು ಓಡುತ್ತದೆ. ಆಶಾಪಾಶೇಣ ಸಂಬದ್ಧ, ಆಸೆಗಳ ಹಿಂದೆ ಬೇಕೆಂಬ ಆಸೆಯಿಂದ ಹಿಂದೆ ಪಾಶದಿಂದ ಯಮಪಾಶದಿಂದಕ್ಕಿಂತಲೂ ಗಟ್ಟಿಯಾದ ಆಶಾಪಾಶದಿಂದ ನಮ್ಮನ್ನು ಕಟ್ಟಿ ಹಾಕಿರುವುದರಿಂದ ಪ್ರತಿ ಜನ್ಮದಲ್ಲಿ ಹುಟ್ಟುತ್ತೇವೆ, ಅಳುತ್ತೇವೆ. Frequently we do the mistake because of our own actions, our own lust, our own greed, etc. So we should be careful. ಕರ್ಮಬಂಧ ವಿನಾಶಾಯ ಜಪ ಧ್ಯಾನಂ ಸದಾ ಕುರು. ಕಾಮಕ್ರೋಧ ವಿನಾಶಾಂತೆ ಮುಕ್ತಿಚಿಂತ ಪ್ರವರ್ಧತಿ. If you are interested in liberation or salvation or mukti from reincarnation or rebirth, continuously chant, meditate seriously. ಕರ್ಮಬಂಧ ವಿನಾಶಾಯ, ಹಾಗಾದರೆ ಮಾಡಿದ ಕರ್ಮಗಳನ್ನು ತೀರಿಸುವುದು ಹೇಗೆ ಅಂತ ಕೇಳಿದ್ರೆ, ಒಂದು ಕಡೆ ಕುಳಿತು ಜಪ ಮಾಡು. ಯಾವುದಾದ್ರೂ ಒಂದು ನಿನಗಿಷ್ಟ ಬಂದ ಓಂಕಾರವನ್ನಾದರೂ, ಶಿವನಾಮವನ್ನು, ರಾಮನಾಮವನ್ನು ಜಪ ಮಾಡು, ಧ್ಯಾನ ಮಾಡು. ಯಾವಾಗಲೂ ಧ್ಯಾನ ಮಾಡು, ಸದಾ ಕುರು, ಯಾವಾಗಲೂ ಮಾಡುತ್ತಾ ಇರಬೇಕು. ಇವತ್ತೊಂದು ಗಂಟೆ ಮಾಡಿದೆ, ಸಾಯಂಕಾಲ ಮಾಡಿದೆ ಅಂತಿಲ್ಲ, ಒಂದೇ ಸಮನಾಗಿ ಮಾಡ್ತಾ ಇದ್ದರೆ ಕರ್ಮಬಂಧನ ಕಳೆಯುತ್ತದೆ. ಇಲ್ಲದಿದ್ದರೆ ಕರ್ಮಬಂಧನ ಇದ್ದೇ ಇರುತ್ತದೆ. ಯಾವ ದೇವರು ನಿನ್ನನ್ನು ಕಾಪಾಡಲು ಸಾಧ್ಯವಿಲ್ಲ. ನೀ ಮಾಡಿದ ಕರ್ಮವನ್ನು ನೀನೇ ಅನುಭವಿಸಬೇಕು. ಪರಿಹಾರ ಏನಾದರೂ ಇದ್ದರೆ ಅದು ಜಪದಿಂದ ಮತ್ತು ಧ್ಯಾನದಿಂದ. ಕಾಮಕ್ರೋಧ ವಿನಾಶ ಅಂತೆ, ಮಾಡಿದ ಎಲ್ಲ ಕಾಮನೆಗಳು, ಕೋಪಗಳು, ಸಮಸ್ಯೆಗಳು ವಿನಾಶ ಆದಾಗ ಮುಕ್ತಿಚಿಂತ ಪ್ರವರ್ಧತಿ, ಆಗ ನ್ಯೂ ಡೋರ್ ಓಪನ್ಸ್, ಮುಕ್ತಿಯ ಬಾಗಿಲು ತೆರೆಯುತ್ತದೆ. ಇಲ್ಲದಿದ್ದರೆ ಅಲ್ಲಿಯವರೆಗೆ ನಿನ್ನ ಬಂಧವು ಬಿಡುವುದಿಲ್ಲ. ಪುನರಪಿ ಜನನಂ ಪುನರಪಿ ಮರಣಂ, ಹುಟ್ಟುತ್ತಿರುತ್ತೇವೆ, ಸಾಯುತ್ತಿರುತ್ತೇವೆ. ಆದ್ದರಿಂದ ಕಾಮ ಕ್ರೋಧಗಳನ್ನು ಬಿಟ್ಟಾಗ ಮಾತ್ರ ಅವನು ಬುದ್ಧನಾಗುತ್ತಾನೆ, ಶ್ರದ್ಧೆಯಿಂದ ಮುಕ್ತನಾಗುತ್ತಾನೆ. ಜಪಧ್ಯಾನಾಸಕ್ತ ಚೇತ ಮೂಲೆ ಮೌನಿ ಸ್ಥಿತ ಸದಾ, ತದೇಕ ವಸ್ತು ಮನನಂ ಶಿವರಾಮೇತಿ ಮೋದತಿ. Sit in a corner and silently watch an object and remember it for hours together. Then slowly concentration rises. ಜಪ ಧ್ಯಾನ ಮಾಡಬೇಕೆಂಬ ಯಾವನಾದರೂ ಒಬ್ಬ ಇದ್ದರೆ, ನನಗೆ ಜಪ ಮಾಡಬೇಕು, ನನಗೆ ಆಸೆ ಇದೆ, ಧ್ಯಾನ ಮಾಡಬೇಕು ಅಂತ ಆಸೆ ಇದ್ದರೆ ಏನು ಮಾಡಬೇಕು ಅಂತಂದರೆ, ಪ್ರತಿದಿನ ಸುಮ್ಮನೆ ಅರ್ಧ ಗಂಟೆ ಒಂದು ಮೂಲೆಯಲ್ಲಿ ಮೌನವಾಗಿ ಕುಳಿತುಕೊಳ್ಳುವುದನ್ನು ಅಭ್ಯಾಸ ಮಾಡಬೇಕು. ನಂತರ ಅದು ಅಭ್ಯಾಸ ಆದ ನಂತರ ಯಾವುದಾದ್ರೂ ಒಂದು ವಸ್ತುವನ್ನು, ಒಂದು ಹೆಸರನ್ನು, ಒಂದು ದೇವರನ್ನು ತದೇಕ ಚಿತ್ತದಿಂದ ಮನಸ್ಸಿನಲ್ಲಿ ಧ್ಯಾನಿಸಿಕೊಳ್ಳುತ್ತಾ ಕುಳಿತುಕೊಳ್ಳಬೇಕು. ಶಿವ ಇರ್ಬೋದು, ರಾಮ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಮರ ಇರ್ಬೋದು. ವಾಲ್ಮೀಕಿಗೆ ಮರಗಳ ಮೂಲಕನೇ ಅವನು ವಾಲ್ಮೀಕಿ ಮುಕ್ತಾತ್ಮ ಆಗ್ತಾನೆ. ಹಾಗೆ ಯಾವುದಾದ್ರೂ ಒಂದು ಕಣ್ಣಿಗೆ ಕಾಣುವ ಒಂದು ಗಡಿಯಾರ ಇರ್ಬೋದು, ದೇವರ ಫೋಟೋ ಇರ್ಬೋದು, ದೇವರ ಕಣ್ಣು, ಮೂಗು, ಬಾಯಿ ಇತ್ಯಾದಿ ಎಲ್ಲವನ್ನು ತದೇಕ ಚಿತ್ತದಿಂದ ಗಮನಿಸ್ತಾ ಇರೋದು. ಮಾಡ್ತಾ 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 ಒಂದು ದಿವಸ ನಾಳೆ ಬೆಳಗಾಗೋದ್ರೊಳಗೆ ಯಾವುದೇ ಮಶ್ರೂಮ್ ಥರ, ಅಣಬೆ ಥರ ಯಾವುದೇ ಹುಟ್ಟಿಕೊಳ್ಳುವುದಿಲ್ಲ. ಪ್ರಯತ್ನದಿಂದ ಅಭ್ಯಾಸದ ಮೂಲಕ ಅಭಿವೃದ್ಧಿ ಆಗಲು ಸಾಧ್ಯ. ಸತ್ ಚಿಂತನ ಸದಾ ಧ್ಯಾನಂ ಶಿವರಾಮೇತಿ ತತ್ ಜಪಂ, ತದಲಂ ಕಾಮ ವಿಶ್ರಾಂತೆ ನಿಶ್ಚಿಂತೋ ಭವ ದುರ್ಮತೆ. If you are interested in liberation from reincarnation, first of all, should get rid of lust and greed. It is enough. Till you have wants, you cannot get any kind of liberation. Till you have greed, until you have greed, you cannot expect, you cannot imagine the concept of mukti or rest in peace.
ಸಚ್ಚಿಂತನ ಸದಾನಂದಂ ಸದಾ ಧ್ಯಾನಂ, ಯಾವಾಗಲೂ ಒಳ್ಳೆಯ ವಿಷಯದ ಬಗ್ಗೆ ಯೋಚನೆ ಮಾಡುತ್ತಾ ಕೆಟ್ಟದನ್ನು ಕಡಿಮೆ ಮಾಡುತ್ತಾ ಅಥವಾ ಮರೆಯುತ್ತಾ ಶಿವ ಅಥವಾ ರಾಮ ಅಥವಾ ಯಾವುದಾದ್ರೂ ಇಷ್ಟ ದೇವತೆಯನ್ನು ಕುರಿತು ಜಪ ಮಾಡಿಕೊಂಡು ಕುಳಿತುಕೊಳ್ಳಬೇಕು. ತದಲಂ, ಅಷ್ಟು ಸಾಕು. ಮತ್ತು ಕಾಮ ವಿಶ್ರಾಂತಿ ಕೊಡಬೇಕು. ಬೇಕು 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 ಎಂದು ಹುಡುಕುತ್ತಾ ಹೋದಷ್ಟು ಇಲ್ಲಿದೆ ಭೂಮಿಯ ಆಸೆನೇ ಜಾಸ್ತಿ ಆಗುತ್ತೆ, ಬಿಟ್ಟರೆ ಮೋಕ್ಷ ಸಾಧನೆ ಸಾಧ್ಯವಿಲ್ಲ. ತದಲಂ, ಸಾಕು ಸಾಕು ಎಂದು ನಿಶ್ಚಿಂತೆಯಿಂದ ಗಮನಿಸುತ್ತಾ ಬಂದಾಗ ಇಷ್ಟು ಸಾಕು, ಇಷ್ಟು ಕೊಟ್ಟಿದ್ದೆಲ್ಲ ಇಷ್ಟು ಸಾಕು, ಇಷ್ಟು ಅನುಭವಿಸಿದ್ದೇನಲ್ಲ ಇಷ್ಟು ಸಾಕು ಎಂದು ಸಾಕು ಎಂಬ ಭಾವನೆ, ಅಲಂ ಅಂದರೆ ಸಾಕು, ಅದು ಸಾಕು ಅಂತ ನಮಗೆ ವಿಶ್ರಾಂತಿ ಯೋಚನೆ ಬಂದಾಗ ಈ ಕೆಟ್ಟ ಬುದ್ಧಿಗಳು ಕಡಿಮೆಯಾಗಿ ಒಳ್ಳೆಯವನಾಗಿ ಮೋಕ್ಷ ಸಾಧನೆಯನ್ನು ಪಡೆದುಕೊಳ್ಳಬಹುದು. ಅಲ್ಲಿಯ ತನಕ ಪುನರಪಿ ಜನನಂ ಪುನರಪಿ ಮರಣಂ. ಮುಂದಿನ ಜನ್ಮ ಸುಖವಾಗಿದ್ದರೆ ಸಂತೋಷ, ಮುಂದಿನ ಜನ್ಮ ದೊಡ್ಡ ದುಃಖ, ಟೆರ್ರಿಸ್ಟ್ ಆಗಿ ಹುಟ್ಟುಬಿಟ್ರೆ ಅದರಿಂದ ಎಚ್ಚರವಿರಬೇಕು. ಸರ್ವದಾ ನೀತಿ ಬೋಧೇನ ಕಿಂ ಲಾಭಂ ಜನಮಾನಸೆ ತದಲಂ ಸತ್ಯಾತ್ಮಸಂತುಷ್ಟ ತ್ವಮೇಕೋ ಭವ ದುರ್ಮತೆ. First of all, you grow instead of preaching to the society, which is of no use. If you want to improve, by preaching to others you can't improve. If possible, you develop, you improve, you change your mentality as early as possible. ಸರ್ವದಾ ನೀತಿ ಬೋಧೇನ, ಯಾವಾಗಲೂ ನೀತಿ ಬೋಧನೆ ಮಾಡುವುದರಿಂದ ಜನ ಯಾರು ಓದುವುದಿಲ್ಲ, ತಿಳಿದುಕೊಳ್ಳುವುದಿಲ್ಲ, ಅರ್ಥ ಮಾಡಿಕೊಳ್ಳುವುದಂತೂ ಇಲ್ಲವೇ ಇಲ್ಲ. ಅದರಿಂದ ಅದೆಲ್ಲ ಸಾಕು ಮಾಡು, ನಿಲ್ಲಿಸು, ಸತ್ಯಾತ್ಮನಾಗು, ಸಂತುಷ್ಟನಾಗು, ಸಮಾಧಾನಿಯಾಗು, ಕಾಮಕ್ರೋಧಗಳನ್ನು ಬಿಡು. ತ್ವಮೇಕೋ, ನೀನು ಒಬ್ಬನಾದರೂ ಇಂಪ್ರೂವ್ ಆಗು ಸಾಕು. ಬೇರೆಯವ್ರನ್ನೆಲ್ಲ ರಿಪೇರಿ ಮಾಡಿ ಗೆದ್ದವರು ಯಾರು? ಭವ ದುರ್ಮತೆ, ನೀನು ಕೆಟ್ಟ ಬುದ್ಧಿಯೇ, ಊರು ಉದ್ಧಾರ ಮಾಡ್ತೀನಿ ಅಂತ ಹೋಗುವಂಥ ನನ್ನ ಕೆಟ್ಟ ಬುದ್ಧಿಯನ್ನು ಬಿಟ್ಟು ಸಾಧ್ಯವಾದಷ್ಟು ಸಂತುಷ್ಟನಾಗು. ನೀನೊಬ್ಬನಾದರೂ ಸ್ವರ್ಗಕ್ಕೆ ಹೋಗಲು ಪ್ರಯತ್ನಿಸು. ಮುಕ್ತಾತ್ಮನಾಗಲು, ಸ್ವರ್ಗ ಅಲ್ಲ ಮುಕ್ತಾತ್ಮನಾಗಲು ಪ್ರಯತ್ನಿಸು. ಸ್ವರ್ಗಕ್ಕೆ ಹೋದರೆ ಪುನಃ ವಾಪಸ್ ಮರ್ತ್ಯಕ್ಕೆ ಬರಲೇಬೇಕಾಗುತ್ತದೆ. ಅದನ್ನು ಸ್ವರ್ಗ ಚಿಂತೆ ಬೇಡ, ಮುಕ್ತಾತ್ಮ ಬೇಡವೇ ಬೇಡ, ಜನ್ಮಗಳೇ ಬೇಡ, ಇಲ್ಲಿಯ ಸುಖವೂ ಬೇಡ, ಇಲ್ಲಿಯ ದುಃಖವೂ ಬೇಡ ಎಂದು ಬದುಕುವುದನ್ನು ಕಲಿಯಬೇಕು. ದುಃಖಾತ್ಮ ನೀತಿ ಬೋಧೇನ ಸಂಸ್ಕಾರೇಣ ಸಜೀವತಿ. ಮಾರ್ಗದರ್ಶಿ ವಿನಾ ಬುದ್ಧಿ ಆತ್ಮಹತ್ಯೆ ಪ್ರಚೋದತಿ. Suffering itself help for salvation or liberation, provided it should be channelized properly. Otherwise, it leads to committing suicide. ದುಃಖಗಳು ಹೆಚ್ಚಾದಷ್ಟು ನಮಗೆ ನೀತಿ ಸುಲಭವಾಗಿ ಬೋಧವಾಗುತ್ತದೆ. ಹೆಚ್ಚು ಹೆಚ್ಚು ದುಃಖ ಅನುಭವಿಸುವುದರಿಂದ ನಮಗೆ ಸುಲಭವಾಗಿ ನೀತಿ ಬೋಧೆ ಅರ್ಥವಾಗುತ್ತದೆ. ಇಲ್ಲ ಸುಖವಾಗಿದ್ದರೆ ಯಾವ ನೀತಿ ಬೋಧೆಯೂ ತಲೆಗೆ ಹೋಗುವುದೇ ಇಲ್ಲ. ಸಂಸ್ಕಾರವು ಹೆಚ್ಚಾಗುತ್ತದೆ. ದುಃಖ ಬಂದಷ್ಟು ಸಂಸ್ಕಾರವಂತನಾಗುತ್ತಾನೆ. ಕಲ್ಲಿಗೆ ಏಟು ಬಿದ್ದಷ್ಟು ಕಲ್ಲು ದೇವರಾಗುತ್ತದೆ, ಏಟು ಬೀಳದ ಕಲ್ಲು ಕಲ್ಲಾಗುತ್ತದೆ. ಸಂಸ್ಕಾರೇಣ ಸಜೀವತಿ. ಮಾರ್ಗದರ್ಶಿ ವಿನಾ ಬುದ್ಧಿ. ಇಲ್ಲೊಂದು ಸಮಸ್ಯೆ ಅಂದರೆ ದುಃಖಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದ್ದರೆ ಜೀವನದಲ್ಲಿ ಆತ್ಮಹತ್ಯೆ ಪ್ರಚೋದತಿ. ಸತ್ಯ ಹೋಗ್ಬೋಣಪ್ಪ, ಯಾರಿಗೆ ಬೇಕು ಈ ಜನ್ಮ ಅಂತ ಆಗುತ್ತೆ. ಆದರೆ ಅದನ್ನು ಸರಿಯಾಗಿ ತಿದ್ದಿ ತೀಡುವ ಯಾವನಾದರೂ ಸಿಕ್ಕಿದ್ರೆ, ಮಾರ್ಗದರ್ಶಿ ಸಿಕ್ಕಿದ್ರೆ, ಆ ಎಲ್ಲ ಫೇಲ್ಯೂರ್ಗಳನ್ನು ಸಕ್ಸಸ್ಗಳಾಗಿ ಬದಲಾವಣೆ ಮಾಡಿಕೊಂಡು ಜೀವನದಲ್ಲಿ ಮುಕ್ತಾತ್ಮನಾಗಲು ಸಾಧ್ಯವಾಗುತ್ತದೆ. ಮುಕ್ತಾತ್ಮನಾಗಲು ಮುಖ್ಯವಾಗಿ ಬೇಕಾದ ಸುಖ ಅಲ್ಲ, ದುಃಖಾತ್ಮ. ಆದರೆ ದುಃಖ ಬಂದಾಗ ಹೆದರಬಾರದು, ಹೆದರಿಕೊಳ್ಳದೆ ಮುಕ್ತಿಯ ಮಾರ್ಗದತ್ತ ಪ್ರಯತ್ನಿಸಬಹುದು. ನೀತಿಬೋಧಂ ನ ಕುರ್ವೀತ ಕಾಮಕ್ರೋಧೇ ಸದಾವೃತಂ. ಮಾತ್ರಾರೋಪೇಣ ಧಾತವ್ಯಂ ಸರಸಾಂಬು ಸುಧಾಮೃತಂ. We are not supposed to teach ethics for those who are greedy, who are lust, etc.
But we can teach to some persons slowly, like a tablet, for those who have suffered a lot in their life, because they can easily at least grasp your Niti Bodha. If they are enjoying their life, your Niti Bodha will be of no use. ನೀತಿ ಬೋಧ ನ ಕುರ್ವೀತ ಕಾಮಕ್ರೋಧೇ ಸದಾವೃತಂ. ಯಾರು ಕಾಮ ಮತ್ತು ಕ್ರೋಧ, ಸಿಟ್ಟು, ಕೋಪ, ಲಸ್ಟ್, ಆ್ಯಂಗರ್, ಈಗೋಟಿಸಮ್ ಅದರಲ್ಲಿ ಮುಳುಗಿ ಹೋಗಿರುತ್ತಾರೆಯೋ ಅವರಿಗೆ ಯಾವ ನೀತಿ ಬೋಧೆಯೂ ಅರ್ಥವಾಗುವುದಿಲ್ಲ. ಹಾಗಂತ ಬಿಟ್ಬಿಡೋದ ಅಂತ ಕೇಳಿದ್ರೆ, ಮಾತ್ರಾರೂಪೇಣ ದಾತವ್ಯಂ. ಸಣ್ಣ ಸಣ್ಣ ಮಾತ್ರೆಗಳ ರೀತಿಯಲ್ಲಿ ಅವಾಗವಾಗ ಹೇಳ್ತಾ ಇರಬೇಕು. ಯಾವಾಗ ಸರಿಯಾಗಿ ಒಂದು ಏಟು ಬೀಳುತ್ತೆ ಆವತ್ತು ಸ್ವಲ್ಪ ಬದಲಾದರೆ ಆಗಬಹುದು ಎಂಬ ಉದ್ದೇಶದಿಂದ, ಅಕಸ್ಮಾತ್ ನಾಳೆ ನೀನು ಹೇಳ್ಬೋದಾಗಿತ್ತಲ್ಲ ಅಂತ ಹೇಳೋದಕ್ಕೆ ಪರಿಹಾರ ರೂಪವಾಗಿ ಹಾಗಾಗಿ ಸಣ್ಣ ಸಣ್ಣ ನೀತಿ ಬೋಧೆಗಳನ್ನು ಹೇಳುವುದು ಒಳ್ಳೆಯದು. ಏಕೆಂದರೆ ಅದು ಸರಸಾಂಬು, ತಿಳಿಯಾದ ಕೆರೆಯ ನೀರಿನಂತೆ ಮತ್ತು ಅಮೃತದಂತೆ ಪವಿತ್ರವಾದದ್ದು. ಯಾವತ್ತಿದ್ರೂ ಉಪಯೋಗಕ್ಕೆ ಬಂದೇ ಬರುತ್ತದೆ. ಆದರೆ ಮನಸ್ಸು ತಯಾರಾಗಿರಬೇಕು ಅಷ್ಟೇ. ಸತ್ಕರ್ಮಂ ಕುರು ಸಂಭಾವ್ಯೆ ಸದ್ಧರ್ಮ ಪರಿಪಾಲನಂ ವರ್ಜ್ಯಂ ತತ್ ಕುಗುರುರ್ನಾಮ ನಾಮಕರಣಾದಿ ಪ್ರಕ್ರಿಯೆ. ಡೋಂಟ್ ಪುಟ್ ದ ಬ್ಯಾಡ್ ಟೀಚರ್ ನೇಮ್ ಫಾರ್ ಯುವರ್ ಚಿಲ್ಡ್ರನ್ ನೇಮಿಂಗ್ ಸೆರೆಮನಿ, who is not teaching the noble thoughts during the right time for the society. ಸತ್ಕರ್ಮಂ ಕುರು ಸಂಭಾವ್ಯೆ, ಸಾಧ್ಯವಾದಷ್ಟು ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಇರು. ಸದ್ಧರ್ಮಂ ಪರಿಪಾಲನಂ, ಒಳ್ಳೆಯ ಧರ್ಮವನ್ನು ಪರಿಪಾಲನೆ ಮಾಡುತ್ತಾ ಇರು. ಹಾಗೆಯೇ ಇದನ್ನು ಹೇಳಿಕೊಡದ ಗುರುಗಳು ಯಾರಾದರೂ ಇದ್ದರೆ ಅವರನ್ನ ಹೆಸರನ್ನು ಕೂಡ ಮಕ್ಕಳಿಗೆ ಇಡಬಾರದು. ವರ್ಜ್ಯಂ ತತ್ ಕುಗುರುರ್ನಾಮ, ಅಂತಹ ಕೆಟ್ಟ ಗುರುಗಳ ಹೆಸರನ್ನು ಕೂಡ ನಾಮಕರಣಕ್ಕೂ ಕೂಡ ಇಡಬಾರದು. ಏಕೆಂದರೆ ಇವರೂ ಕೂಡ ಗುರುಗಳೇ ಕೆಟ್ಟವರಾದರೆ ಇನ್ನು ಸಮಾಜ ಎಲ್ಲಿ ಒಳ್ಳೆಯದಾಗಿರುತ್ತೆ. ಅದರಿಂದ ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಇರು ಎಂದಾದರೂ ಒಂದು ಫಲ ಕೊಟ್ಟೀತು. ಕಾಮಕ್ರೋಧಾಧಿಪತ್ಯೇಪಿ ಮುಕ್ತಿರಿಚ್ಯತಿ ದುರ್ಮತಿ, ಮೋಹಮಾಯಾಧಿಕಾರೇಣ ದುರಂತಂ ಚಿಂತಮಾನಸಿ. It is the paradox that a man who is the embodiment of lust and greed is interested, he want of mukti or salvation. Kamakrodhadipatyepi, when you have maximum amount of lust, anger, cruelty, like a terrorist, what you want? Mukti. Mukti richati durmati. He want of that mukti with all his bad evils in his mind. ಮೋಹ ಮಾಯಾಧಿಕಾರೇಣ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ ಎಲ್ಲ ಷಡ್ವರ್ಗಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಇದ್ದಂತಹ ಮನಸ್ಸಿನ ವ್ಯಕ್ತಿಯು ಮುಕ್ತಿಯನ್ನು ಇಚ್ಛೆಪಡುತ್ತಾನೆ. ಇದೇ ಇದರ ದುರಂತ. ಹೇಳುವುದು ಒಂದು, ಮಾಡುವುದು ಮತ್ತೊಂದು. ಎಲ್ಲಿ ಬಂದೀತು ನಿನ್ನ ಮುಕ್ತಿ, ಮುಕ್ತಿಯ ಪರಿಕಲ್ಪನೆ? ಈ ಜೀವನದಲ್ಲಿ ಇರುವುದು, ಹುಟ್ಟುವುದು, ಸಾಯುವುದು, ಮಜಾ ಮಾಡುವುದು, ಆಹಾರಂ ಮೈಥುನಂ ನಿದ್ರಾ, ಇದರಲ್ಲಿಯೇ ಮುಳುಗಿರುವಂಥವನಿಗೆ ಎಲ್ಲಿಯ ಮುಕ್ತಿ, ಎಲ್ಲಿಯ ಲಿಬರೇಷನ್, ಎಲ್ಲಿಯ ಸಾಲ್ವೇಷನ್? ಸ್ಥೂಲ ಪಾಷಾಣ ಛಿನ್ನಾನಿ ಕಾರ್ಯಾಣಿ ಕರ್ಮಬಂಧನೆ ತತ್ಸರ್ವಂ ವೀಕ್ಷ್ಯ ಸಾಪೇಕ್ಷಿಯೇ ಲಘುನಾ ಮತಿಚೇತಸಾಂ. ಕಟಿಂಗ್ ದ ಸ್ಟೋನ್ಸ್ inside the cave for livelihood is of our own action in the previous birth. By watching this, all that you say that you are great, because comparatively when we compare them we will be very happy, because cutting a stone is not so easy job, that to inside the caves. It is all because of the sin of the previous action, previous life. Therefore, just to compare those
lives and just you say that you are great. Otherwise, whatever the facilities you get, you are not happy. You say, I am poor, I am bad, something like that. But when you see this kind of desha suttu kosha odu, when you observe the people how they are living in the society, then your heart will be lightweight and you need not worry more. ಸ್ಥೂಲ ಪಾಷಾಣ ಚಿನ್ನಾನಿ, ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ಒಡೆಯುವಂತಹ ಅವರ ಜೀವನವು ಎಷ್ಟು ಕಷ್ಟವಿರಬಹುದು. ಇವೆಲ್ಲವೂ ಅವರ ಕರ್ಮ ಬಂಧನದಿಂದ. ನಾವು ಮಾಡಿದ ಕೆಟ್ಟ ಕರ್ಮ ಇದ್ದರೆ ಮುಂದಿನ ಜನ್ಮದಲ್ಲಿ ನಾವು ಪುನಃ ಅಂತಹ ದೊಡ್ಡ ದೊಡ್ಡ ಬಂಡೆಗಳನ್ನು ಒಡೆಯುವಂತಹ ಜನ್ಮದಲ್ಲಿ ಹುಟ್ಟುತ್ತೇವೆ. ನಾವು ಮಾಡಿದ ಪುಣ್ಯದಿಂದ ಒಳ್ಳೆಯ ಜನ್ಮದಲ್ಲಿ ಹುಟ್ಟಿಕೊಳ್ಳುತ್ತೇವೆ. ತತ್ಸರ್ವಂ ವೀಕ್ಷ್ಯ, ಇದೆಲ್ಲವನ್ನು ಗಮನಿಸು, ತಿಳಿದುಕೋ. ಸಾಪೇಕ್ಷ್ಯ, ಹೋಲಿಕೆ ಮಾಡು. ಅವರ ಜೀವನ ಎಷ್ಟು ಕಷ್ಟ, ನಿನ್ನ ಜೀವನ ಎಷ್ಟು ಕಷ್ಟ, ಯಾರದ್ದು ಕಷ್ಟ ಯಾರದ್ದು ಸುಖ ಎಂದು ಹೋಲಿಕೆ ಮಾಡಿಕೊಂಡು ಲಘುನಾಮತಿ ಚೇತಸಾಂ, ನಿನ್ನ ಮನಸ್ಸನ್ನು ಹಗುರ ಮಾಡಿಕೋ. ಆ ಮೂಲಕ ಒಳ್ಳೆಯದನ್ನು ಮಾಡು, ಒಳ್ಳೆಯದನ್ನು ಯೋಚಿಸು. ಹಾಗೆ ನಿನ್ನ ಮನಸ್ಸು ಬೆಳೆಯಬಹುದು. ಇಲ್ಲದಿದ್ದರೆ ಅದಿಲ್ಲ ಇದಿಲ್ಲ ಎಂದು ಕೊರಗಿದರೆ ಇನ್ನೂ ಇಲ್ಲದಿದ್ದೇ ಸಿಗುತ್ತದೆ. ಶಂತನು ಪ್ರಭು ಯಯಾತಿ ಪುತ್ರ ಯೌವನ ಮರ್ದಕ ಕೇವಲಂ ಯೋನಿದಾಹೇನ ಸ ನಾಶಯತಿ ಸತ್ಕುಲಂ. ಕಿಂಗ್ ಶಂತನು ಇನ್ ಮಹಾಭಾರತ and King Yayati etc. are the killers of sons' youth. Their children's youth they have taken to enjoy their life, who have the maximum lust of Regina. ಶಂತನು ಪ್ರಭು ಯಯಾತಿ, ಶಂತನು ಭೀಷ್ಮನ ತಂದೆ, ಶಂತನು ಭೀಷ್ಮಾಚಾರ್ಯರ ತಂದೆ. ಶಂತನು ಒಂದು ಹುಡುಗಿ ಸಿಕ್ತು ಅಂತ ಯಾವುದೋ ಒಂದು ಹುಡುಗಿಯನ್ನು ಹಿಡಿದು ಹೋದಂಥ ವ್ಯಕ್ತಿ ಭೀಷ್ಮನಿಗೆ ಮದುವೆಯೇ ಆಗದಂತೆ ಮಾಡಿದ. ಯಯಾತಿ ಎಂಬ ವ್ಯಕ್ತಿ ತನ್ನ ಮಗನ ಯೌವನವನ್ನೂ ಪಡೆದು ಮಗ ಮುದುಕನಾದ, ಇವನು ಯುವಕನಾಗಿ ಪುತ್ರ ಯೌವನವನ್ನು ನಾಶ ಮಾಡಿದರು, ಮಕ್ಕಳನ್ನೇ ಹಾಳು ಮಾಡಿದರು. ಕಾರಣ ಏನು? ಕೇವಲಂ ಯೋನಿದಾಹೇನ, ಒಂದು ಯೋನಿಗೋಸ್ಕರ ದಾಹದಿಂದ ಅವರೂ ಹಾಳಾದರು, ಅವರ ಕುಲವೂ ಹಾಳಾಗಿ ಹೋಯಿತು. ಬೆಂಕಿಯಲ್ಲಿ ಹಾಕಿದ ತುಪ್ಪದಂತೆ ಎಲ್ಲವೂ ನಾಶವಾಗಿ ಹೋಯಿತು. ಆದ್ದರಿಂದ ತಂದೆಯಾದವನು ಯಾವಾಗಲೂ ಎಚ್ಚರವಿರಬೇಕು. ವಿವೇಕ ಶಂಕರಾನಂದ ಜನಾನಂದಾಯ ಚಿಂತಕ ಪರಂ ಕ್ರೋಧ ಮಧಾಂದೇತು ಕೋಸ್ತತ್ರ ಪರಿಪಾಲನಂ. Who will follow the noble guidelines of Vivekananda, Shankaracharya, etc. when people have maximum lust and greed in their mind? ವಿವೇಕಾನಂದರು, ಶಂಕರಾಚಾರ್ಯರು, ಮೇಧಾವಿಗಳು, ಬಸವಣ್ಣವರು, ಅಂಬೇಡ್ಕರ್ ಮುಂತಾದ ಚಿಂತಕರು ಸಮಾಜ ಒಳ್ಳೆಯದಾಗಲಿ ಅಂತ ಯೋಚನೆ ಮಾಡ್ತಾಯಿದ್ರು. ಸಮಾಜಕ್ಕೋಸ್ಕರ ಬರೆದರು, ಸಮಾಜಕ್ಕೋಸ್ಕರ ಓದಿದ್ರು, ಸಮಾಜಕ್ಕೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು. ಆದರೇನು ಮಾಡೋಣ? ಕ್ರೋಧದಿಂದ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ, ಈಗೋಟಿಸಮ್, ಜಲಸಿ, ಲಸ್ಟ್ ಎಟ್ಸೆಟ್ರಾ ಎಲ್ಲವೂ ತನ್ನ ಮೈಯಲ್ಲಿ ತುಂಬಿಕೊಂಡಿದ್ದಾಗ ಕ್ರೋಧ ಮದಾಂಧದಿಂದ ಯಾರು ಇದನ್ನು ಕೇಳಿ ಯಾರು? ಅಹಂಕಾರ, ಅರಿಷಡ್ವರ್ಗಗಳಿಂದ ತುಂಬಿದ ಯಾವ ವ್ಯಕ್ತಿಯೂ ವಿವೇಕಾನಂದ, ಶಂಕರಾಚಾರ್ಯರನ್ನ ಕಲ್ಪನೆಗಳನ್ನು ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ದುಃಖವನ್ನು ಅನುಭವಿಸಿದ ಜೀವಿಗಳು, ಜೀವನದಲ್ಲಿ ಕಷ್ಟವನ್ನು ತಿಳಿದುಕೊಂಡಂತಹ ವ್ಯಕ್ತಿಗಳು ಇವರ ಎಲ್ಲ ವಿಚಾರಧಾರೆಗಳನ್ನು ಕಲಿತು ತಮ್ಮ ನೊಂದಂತಹ ಜೀವಿಗಳಿಗೆ ತಿಳಿಸಲು ಪ್ರಯತ್ನಿಸುತ್ತಾರೆ. ನೀತಿಬೋಧನ ಅವಶ್ಯಂ ದೇಶಕಾಲಾನುಸಾರಿಣಿ ಸಾಮಧಾನಾದಿದಂಡೇನ ದುಷ್ಟನಾಶೇನ ಸಜ್ಜನ. Bad people don't understand your ethics by your words. They want stick or sword. ನೀತಿ ಬೋಧನ ಅವಶ್ಯಂ, ನೀತಿ ಬೋಧನೆ ಹಾಗಂತ ಬಿಟ್ಬಿಡೋಣ, ಯಾರು ಕೇಳೋದಿಲ್ಲ ಅಂತ ಇಲ್ಲ. ದೇಶ ಕಾಲವನ್ನು ಅನುಸರಣೆ ಮಾಡಿ ಸಾಮ ದಾನ ಭೇದ ದಂಡ ಅನೇಕ
ಚತುರೋಪಾಯಗಳಿಂದ ದುಷ್ಟನಾಶನ ಮಾಡಿದಾಗ ಅಥವಾ ದುಷ್ಟತ್ವವನ್ನು ನಾಶನ ಮಾಡಿದಾಗ ಅವನು ಸಜ್ಜನನಾಗುತ್ತಾನೆ. ಆ ಮೂಲಕ ನೀತಿಬೋಧೆಯು ಪ್ರಬೋಧಿಸುತ್ತದೆ, ಹೆಚ್ಚಾಗುತ್ತದೆ, ಸಜ್ಜನರು ಹೆಚ್ಚಾಗುತ್ತಾರೆ. ಎಲ್ಲಿಯ ದುಷ್ಟತ್ವ ನಾಶವಾಗುತ್ತದೆ ಆಗ ಸಜ್ಜನರು ನೀತಿಬೋಧೆಯನ್ನು ಅನುಸರಿಸುತ್ತಾರೆ. ನೀತಿಬೋಧೆ ಒಂದೇ ದೇಶದ ಅಭಿವೃದ್ಧಿಗೆ ಸಾಧನ. ಇನ್ನು ನೀನು ಎಷ್ಟೇ ಅಭಿವೃದ್ಧಿ ಮಾಡಿದ್ರೂ ಜನಕ್ಕೆ ಅರ್ಥ ಆಗೋದಿಲ್ಲ. ಅದಕ್ಕೆ ಬದಲಾಗಿ ನೀತಿಬೋಧೆ, ಕರ್ತವ್ಯಗಳು, ಕರ್ಮಣ್ಯೇವಾಧಿಕಾರಸ್ಥೆ, ಅವರ ಕರ್ಮಗಳು, ಕರ್ತವ್ಯಗಳನ್ನು, ಅವರ ನೀತಿಯನ್ನು ಸರಿಯಾಗಿ ಪ್ರಜ್ವಲಿಸಿದಾಗ ಮಾತ್ರ ದೇಶ ಅಭಿವೃದ್ಧಿ ಸಾಧ್ಯ. ಅದು ಬಿಟ್ಟು ನೀನು ಎಷ್ಟೇ ಅಭಿವೃದ್ಧಿ ಎಂದು ಹೇಳಿಕೊಂಡರೂ ಅದು ಹಿಂದೆ ಅಧಪತನವಾಗಿಯೇ ಹೋಗುತ್ತದೆ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.